ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೊಂದು ಪ್ರಶ್ನೆ ಕೇಳಲು ಬಯಸ್ತೀನಿ. ನೀವು ತುಂಬಾ ಕಷ್ಟಪಡುತ್ತಿದ್ದೀರಾ ಅಥವಾ ಪ್ರತಿದಿನ ಪ್ರಯತ್ನ ಮಾಡುತ್ತಿದ್ದೀರಾ, ಆದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆ ಕಾಣ್ತಿಲ್ಲ ಅಂತ. ನಿಮ್ಮ ಸುತ್ತಮುತ್ತಲಿನ ಜನರು ಯಶಸ್ವಿಯಾಗಿದ್ದಾರೆ, ಅವರಿಗೆ ಒಳ್ಳೆ ಜಾಬ್ ಸಿಗ್ತಾ ಇದೆ, ಅವರು ಹೊಸ ಮನೆ ಖರೀದಿಸ್ತಿದ್ದಾರೆ, ಅವರು ಜೀವನದಲ್ಲಿ ಮುಂದೆ ಮುಂದೆ ಹೋಗ್ತಿದಾರಂತ. ಆದ್ರೆ ನೀವು ಮಾತ್ರ ನಿಂತ ಜಾಗದಲ್ಲಿ ನಿಂತಿರುವಂತೆ ನಿಮ್ಗೆ ಅನಿಸ್ತಾ ಇದೆ. ಹಾಗಿದ್ರೆ ಈ ಮಾತನ್ನು ಗಮನವಿಟ್ಟು ಕೇಳ್ಕೊಳ್ಳಿ. ಯುವರ್ ಟೈಮ್ ಈಸ್ ಕಮಿಂಗ್. ಹೌದು ಸ್ನೇಹಿತರೆ, ನಿಮ್ಮ ಸಮಯ ಬರುತ್ತಿದೆ. ಆದ್ರೆ ಅದಕ್ಕೆ ತಾಳ್ಮೆ ಬೇಕು ಅಂತ. ಸೊ ಯಾವುದ್ರ ಮೂಲಕ ಹೇಳ್ಬೇಕಂದ್ರೆ ನಿಮಗೆ ಒಂದು ಚೀನಾದ ಬಿದಿರು ಮರದ ಕಥೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ರೈತ ಒಂದು ಬಿದಿರು ಅಂದ್ರೆ ಬೀಜವನ್ನು ನೆಡ್ತಾನೆ. ಅವನು ಪ್ರತಿದಿನ ನೀರು ಹಾಕ್ತಾ ಇರ್ತಾನೆ. ಒಂದು ವರ್ಷ ಕಳೀತು, ಅಲ್ಲಿ ಏನೂ ಆಗ್ಲಿಲ್ಲ. ಮತ್ತೆ 2 ವರ್ಷ ಕಳೀತು, ಮತ್ತೆ ಏನೂ ಆಗ್ಲಿಲ್ಲ. 3 ವರ್ಷ ಕಳೀತು, ಮರ ಕಾಣಿಸ್ಲೇ ಇಲ್ಲ. 4 ವರ್ಷ ಕಳೀತು, ಇನ್ನು ಯಾವುದೇ ಬದಲಾವಣೆ ಆಗ್ಲಿಲ್ಲ. ಅನೇಕ ಜನರು ಅವ್ನ ನೋಡಿ ನಗ್ತಾ ಇದ್ರು, ಹೀಯಾಳಿಸ್ತಾ ಇದ್ರು, ಏನೇನೋ ಅಂತ ಇದ್ರು. ನಿನ್ನ ಪರಿಶ್ರಮ ವ್ಯರ್ಥ ಅಂತ ಹೇಳ್ತಿದ್ರು, ನಿನ್ನ ಸಮಯ ಹಾಳು ಮಾಡ್ತಿದ್ಯಾ ಅಂತ ಹೇಳ್ತಿದ್ರು. ಎಲ್ರ ಮಾತಿಗೆ ಅವ್ನು ಕಿವಿ ಕೊಡದೆ, ಆದ್ರೆ ರೈತರ ಮಾತ್ರ ನಿಲ್ಲಿಲ್ಲ. ಅವನು ಪ್ರತಿದಿನ ನೀರು ಹಾಕ್ತಲೇ ಇದ್ದ. 5ನೇ ವರ್ಷ ಒಂದು ಅದ್ಭುತ ನಡೆಯುತ್ತೆ. ಕೆಲವೇ ವಾರಗಳಲ್ಲಿ ಆ ಬಿದಿರು ಮರ 80 ಅಡಿ ಎತ್ತರಕ್ಕೆ ಬೆಳೆಯಿತು. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಆ ಮರ 6 ವಾರಗಳಲ್ಲಿ ಬೆಳೆದಿತ್ತೆ, ಇಲ್ಲ ಅದು 5 ವರ್ಷಗಳ ಕಾಲ ತನ್ನ ಬೇರುಗಳನ್ನು ಬಲಪಡಿಸಿಕೊಳ್ಳುತ್ತಿತ್ತ? ಫ್ರೆಂಡ್ಸ್, ನಿಮ್ಮ ಜೀವನವೂ ಹಾಗೆ ಇರ್ಬೋದು. ಇಂದು ನಿಮಗೆ ಯಾವುದೇ ಫಲಿತಾಂಶ ಸಿಗದಿರ್ಬೋದು, ಕಾಣಿಸ್ತಾ ಇರ್ಬೋದು, ಆದರೆ ನಿಮ್ಮ ಪ್ರಯತ್ನ ವ್ಯರ್ಥವಾಗುತ್ತಿಲ್ಲ. ನೀವು ನಿಮ್ಮ ಬೇರುಗಳನ್ನು ಬಲಪಡಿಸಿಕೊಳ್ತಿದ್ದೀರಿ ಅಂತ ಅನ್ಕೊಳ್ಳಿ. ನಿಮ್ಮ ಸಮಯ ಬರ್ತಾ ಇದೆ. ಇಂದು ನೀವು ಜಾಬ್ಗಾಗಿ ಪ್ರಯತ್ನ ಮಾಡ್ತಿರ್ಬೋದು. ಇಂದು ನೀವು ಹೊಸ ಏನಂದ್ರೆ ಸ್ಕಿಲ್ಸ್ಗಳನ್ನ ಕಲಿತಿರ್ಬೋದು. ಇಂದು ನೀವು ಒಂದು ಹೊಸ ಹೊಸ ಬಿಸ್ನೆಸ್ಗಳನ್ನ ಆರಂಭಿಸಲು ಹೋರಾಡ್ತಿರ್ಬೋದು. ಫಲಿತಾಂಶ ನಿಧಾನವಾಗಿದೆ, ತಪ್ಪಲ್ಲ. ಆದರೆ ಅದರಿಂದ ನಿಮ್ಮ ಕನಸು ತಪ್ಪು ಎಂದು ಅರ್ಥವಲ್ಲ. ಅದರ ಅರ್ಥ ದ ಪ್ರೊಸೆಸ್ ಈಸ್ ಸ್ಟಿಲ್ ವರ್ಕಿಂಗ್ ಅಂತ. ಸ್ನೇಹಿತರೆ, ನಾವು ಹೆಚ್ಚಾಗಿ ಒಂದು ತಪ್ಪು ಏನ್ ಮಾಡ್ತೀವಂದ್ರೆ ಆ ಇನ್ನೊಬ್ಬರ ಜೊತೆಗೆ ಹೋಲಿಸ್ಕೊಳ್ತೀವಿ. ಅಂದ್ರೆ ಯಾರಾದ್ರೂ ಯಶಸ್ವಿ ಆಗಿದ್ರೆ ಅವ್ರನ್ನ ನೋಡಿ ನಿರಾಶರಾಗೋದು, ಬೇಜಾರು ಮಾಡ್ಕೊಳ್ಳೋದು. ಆದರೆ ಪ್ರತಿಯೊಬ್ಬರ ಪ್ರಯಾಣ ವಿಭಿನ್ನವಾಗಿರುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಒಂದು ಹಣ್ಣು 3 ತಿಂಗಳಲ್ಲಿ ಬೆಳಿಬೋದು. ಒಂದು ಆಲದ ಮರ ಬೆಳೆಯಲು ವರ್ಷಗಳು ಬೇಕಾಗ್ಬೋದು. ಆದರೆ ಎರಡೂ ತನ್ನದೇ ಆದಂಥ ಸಮಯ ತಗೊಳುತ್ತೆ. ಹಾಗೆ ನಿಮ್ಮ ಜೀವನಕ್ಕೂ ಒಂದು ಸಮಯ ಇದೆ. ನಿಮ್ಮ ಸಮಯ ಇನ್ನೂ ಬಂದಿಲ್ಲ ಅಷ್ಟೇ, ಆದರೆ ಅದು ಎಂದಿಗೂ ಬರುವುದಿಲ್ಲ ಎಂದು ಅರ್ಥವಲ್ಲ. ಕೆಲವೊಮ್ಮೆ ದೇವರು ನಿಮ್ಮನ್ನು ವೇಟ್ ಮಾಡಿಸ್ತಾ ಇರ್ಬೋದು. ಯಾಕೆಂದ್ರೆ ಆತ ನಿಮಗಾಗಿ ದೊಡ್ಡ ಯೋಜನೆಯನ್ನು ಸಿದ್ಧಪಡಿಸಿರ್ಬೋದು. ಸೊ ನೀವು ಇಂದು ಅನುಭವಿಸುತ್ತಿರುವ ಕಷ್ಟಗಳು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡ್ತವೆ. ನೀವು ಇಂದು ಎದುರಿಸುತ್ತಿರುವಂಥ ನಿರಾಶೆಗಳು ನಿಮ್ಮನ್ನು ಜಾಣರಾಗಿ ಮಾಡ್ತವೆ. ನೀವು ಇಂದು ಅನುಭವಿಸುತ್ತಿರುವಂತಹ ಸೋಲುಗಳು ನಿಮ್ಮನ್ನು ಯಶಸ್ಸಿಗೆ ಸಿದ್ಧಪಡಿಸ್ತಾ ಇದ್ವು ಅನ್ಕೊಳ್ಳಿ. ಎವ್ರಿ ಡಿಲೇ ಹ್ಯಾಸ್ ಅ ಪರ್ಪಸ್, ಎವ್ರಿ ಸ್ಟ್ರಗಲ್ ಹ್ಯಾಸ್ ಅ ಲೆಸನ್, ಎವ್ರಿ ಸೆಟ್ ಬ್ಯಾಕ್ ಇಸ್ ಅ ಪ್ರಿಪೇರಿಂಗ್ ಫಾರ್ ಯುವರ್ ಕಮ್ ಬ್ಯಾಕ್ ಅಂತ. ಫ್ರೆಂಡ್ಸ್, ಇಂದು ನೀವು ಕೈ ಬಿಡಲು ಯೋಚಿಸುತ್ತಿದ್ದರೆ ದಯವಿಟ್ಟು ಕೈ ಬಿಡಬೇಡಿ. ಬಹುಶಃ ನಿಮ್ಮ ಯಶಸ್ಸು ತುಂಬಾ ಹತ್ತಿರದಲ್ಲಿರ್ಬೋದು. ಬಹುಶಃ ನೀವು ಬಿಟ್ಟುಕೊಡಲು ಯೋಚಿಸುತ್ತಿರುವ ಈ ಕ್ಷಣವೇ ನಿಮ್ಮ ಜೀವನದ ತಿರುವಾಗಿರ್ಬೋದು. ನೆನಪಿಟ್ಕೊಳ್ಳಿ, ಸೂರ್ಯೋದಯವಾಗುವ ಮುನ್ನ ಕತ್ತಲೆ ಹೆಚ್ಚು ಇರುತ್ತೆ. ಅದೇ ರೀತಿ ನಿಮ್ಮ ದೊಡ್ಡ ಯಶಸ್ಸಿನ ಮುನ್ನ ದೊಡ್ಡ ಹೋರಾಟ ಬರುತ್ತೆ. ಆದ್ದರಿಂದ ನಿಮ್ಮ ಪ್ರಯತ್ನವನ್ನು ಯಾವತ್ತೂ ನಿಲ್ಲಿಸಬೇಡಿ. ನಿಮ್ಮ ಕನಸುಗಳನ್ನು ಬಿಡಬೇಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಕಳೆದುಕೊಡಬೇಡಿ. ಪ್ರತಿದಿನ ಒಂದು ಹೆಜ್ಜೆ ಮುಂದಿಡಿ. ಒಂದು ದಿನ ನೀವು ಹಿಂದೆ ತಿರುಗಿ ನೋಡಿದಾಗ ಆ ಕಷ್ಟಗಳೇ ನಿಮ್ಮನ್ನು ಬಲಿಷ್ಠನಾಗಿ ಮಾಡಿವೆ ಎಂದು ಅನಿಸುತ್ತೆ. ಈ ಕಾಯುವಿಕೆಯೇ ನಿಮ್ಮ ಯಶಸ್ಸಿಗೆ ಸಿದ್ಧಪಡಿಸಿದೆ ಎಂದು ಅರ್ಥಕೊಳ್ಳಿ. ಮತ್ತು ಆ ದಿನ ನೀವು ಹೆಮ್ಮೆಯಿಂದ ಹೇಳ್ತೀರಿ, ಐ ಆಮ್ ಗ್ಲಾಡ್ ಐ ಹ್ಯಾವ್ ನೆವರ್ ಗಿವ್ ಅಪ್ ಅಂತ. ಸ್ನೇಹಿತರೆ, ನಿಮ್ಮ ಸಮಯ ಬರುತ್ತಿದೆ, ನಿಮ್ಮ ಅವಕಾಶ ಬರುತ್ತಿದೆ, ನಿಮ್ಮ ಯಶಸ್ಸು ಕೂಡ ಬರುತ್ತಿದೆ. ಆದ್ದರಿಂದ ಇಂದಿನಿಂದ ಒಂದು ಮಾತನ್ನು ಪ್ರತಿದಿನ ಹೇಳ್ಕೊಳ್ಳಿ, ನಾನು ನಿಲ್ಲುವುದಿಲ್ಲ, ನಾನು ಸೋಲುವುದಿಲ್ಲ, ನನ್ನ ಸಮಯ ಖಂಡಿತ ಬರುತ್ತೆ ಅಂತ. ನಾನು ನಿಲ್ಲುವುದಿಲ್ಲ, ನಾನು ಸೋಲುವುದಿಲ್ಲ, ನನ್ನ ಸಮಯ ಖಂಡಿತ ಬರುತ್ತೆ. ಕೀಪ್ ವರ್ಕಿಂಗ್, ಕೀಪ್ ಬಿಲೀವಿಂಗ್, ಕೀಪ್ ಮೂವಿಂಗ್ ಫಾರ್ವರ್ಡ್, ಬಿಕಾಸ್ ಯುವರ್ ಟೈಮ್ ಈಸ್ ಕಮಿಂಗ್. ಸೊ ಧನ್ಯವಾದಗಳು. ಐ ಹೋಪ್ ದಿಸ್ ವಿಡಿಯೋ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದ ತಿರುವನ್ನು ಬದಲಾವಣೆ ಮಾಡ್ಬೋದು. ದಯವಿಟ್ಟು ನಿಮ್ಮ ಸಮಯ ಬರುತ್ತಿದೆ, ಕೈ ಬಿಡಬೇಡಿ. ಯಶಸ್ಸು ಹತ್ತಿರದಲ್ಲಿದೆ. ಸೊ ಯುವರ್ ಟೈಮ್ ಈಸ್ ಕಮಿಂಗ್. ಕೈ ಬಿಡಬೇಡಿ. ಯಾವಾಗಲೂ ಮೋಟಿವೇಟ್ ಆಗಿರಿ ಆ್ಯಂಡ್ ಯಾವಾಗಲೂ ಏನಂದರೆ ಅಲರ್ಟ್ ಆಗಿರಿ. ಒನ್ ಡೇ ಯು ವಿಲ್ ಸಕ್ಸಸ್. Thank you for watching this video. If you like this video, please subscribe and like and share with other and your friends. Thank you so much.